ಈಗ ಇನ್ನೊಂದು ಸುದ್ದಿ. ಪಾಪ 2 ವರ್ಷದ ಮಗು ರೀ, ಅದು ಕೂಡ ಸಾವನ್ನಪ್ಪುವಂತ ಪರಿಸ್ಥಿತಿ. ಯಾಕೆ ಅಂತಂದ್ರೆ ನಿಮ್ಮ ಈ ದುಷ್ಟ ಸರ್ಕಾರದ ನೀತಿಗಳಿಂದಾಗಿ ಮಹದೇವಪುರದಲ್ಲಿ ಘೋರ ದುರಂತ ಸಂಭವಿಸಿದೆ. ರಸ್ತೆ ದುರಸ್ತಿ ಕಾಮಗಾರಿಗೆ 2 ವರ್ಷದ ಬಾಲಕ ಸಾವನ್ನಪ್ಪಿರುವಂತ ಸ್ಟೋರಿ ಇದೆ. ನಿನ್ನೆ ಕುಟುಂಬದೊಂದಿಗೆ ದೇಗುಲಕ್ಕೆ ತ್ರಿಶೂಲ್ ಹೋಗಿರ್ತಾರೆ. ಮಹಾಶಿವರಾತ್ರಿ ನಿನ್ನೆ 2 ವರ್ಷ. ಬೈಕ್ನಲ್ಲಿ ಬರುವಾಗ ಹಿಂದಿನಿಂದ ಬಂದಂತ ಕಾರ್ ಡಿಕ್ಕಿ ಹೊಡೆಯುತ್ತೆ. ಕೆಳಗೆ ಬಿದ್ದಂತ ತ್ರಿಶೂಲ್ ಮೇಲೆ ಕಾರ್ ಹರಿದು ಹೋಗ್ಬಿಡುತ್ತೆ, ತಲೆ ಅಪ್ಪಚ್ಚಿ ಆಗೋಗ್ಬಿಡುತ್ತೆ. ಸ್ಥಳದಲ್ಲಿಯೇ 2 ವರ್ಷದ ತ್ರಿಶೂಲ್, ಶಿವನ ಕೈಯಲ್ಲಿರುವಂಥ ಆಯುಧ ತ್ರಿಶೂಲ, ಅದೇ ಹೆಸರನ್ನ ಇಟ್ಕೊಂಡಿರುವಂಥ ತ್ರಿಶೂಲ ಕಾರಿನ ಕೆಳಗಡೆಗೆ ಸಿಕ್ಕಾಕೊಂಡು ಸಾವನ್ನಪ್ತಾನೆ. ಬೆಂಗಳೂರಿನ ಮಹದೇವಪುರದಲ್ಲಿ ಆಗಿರುವಂಥ ಘಟನೆ ಇದು. 6 ತಿಂಗಳಿನಿಂದಲೂ ಕೂಡ ಕಾಮಗಾರಿ ಮುಗಿತಾ ಇಲ್ವಂತೆ. ಕೆಲವು ಏರಿಯಾಗಳಲ್ಲಿ ನಡೀತಾ ಇದೆ ಕಾಮಗಾರಿ. ಅದು ಯಾರು ಹೇಳ್ತಾರೋ ಅಥವಾ ಯಾರು ಕೇಳ್ತಾರೋ ಇಲ್ವೋ, ಬ್ಯಾರಿಕೇಡ್ ಆಗಿ ಕ್ಲೋಸ್ ಮಾಡಿ ಇಟ್ಬಿಡೋದು, ಡೈವರ್ಟ್ ಮಾಡ್ಕೊಂಡು ಆ ಕಡೆಯಿಂದ ಹೋಗಿ ಅನ್ನೋದು. ಆ ಕಡೆಗೆ ಹೋದರೆ ರಸ್ತೆ ಗುಂಡಿಗಳು, ಎಲ್ಲಿ ತಲೆಗೊಳ್ಸ್ಕೊಂಡು ಸಾಯ್ಬೇಕು ಹೊತ್ತಲಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಪರಿಸ್ಥಿತಿಗಳು. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಿಜಕ್ಕೂ ಕೂಡ ಶೇಮ್ ಅನ್ನಿಸ್ತಾ ಇದೆ. ಕೆಲವು ಕಡೆಗಳಲ್ಲಿ ಕಾಮಗಾರಿಗಳು ಮಾತ್ರ ವರ್ಷ ಪೂರ್ತಿ ಆದರೂ ಮುಗಿಯೋದಿಲ್ಲ, ಬ್ಯಾರಿಕೇಡ್ಗಳನ್ನು ಹಾಕಿ ಇಟ್ಬಿಡ್ತಾರೆ. ಅದು ಏನು ಕಾಮಗಾರಿ ಮಾಡ್ತಾರೋ ಅದು ಅರ್ಥ ಆಗೋದಿಲ್ಲ. ಪಾಪ ಈಗ ಓರ್ವ ಬಾಲಕ ಕೂಡ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತಾ ಇದೆ ಅಲ್ವಾ ಪವಿತ್ರ, ಸಾವಿನ ಸಂಖ್ಯೆ? ದುರಂತಗಳು ಮೊನ್ನೆ ಸ್ಕೂಲ್ ಬಸ್ ಆಕ್ಸಿಡೆಂಟ್ ಆಗಿ 2 ಕಂದಮ್ಮಗಳು ಸಾವನ್ನಪ್ಪಿದ್ವು. ಇಡೀ ಕರ್ನಾಟಕ ಸಾವಿಗೆ ಮರುಗಿತ್ತು. ಈಗ ತ್ರಿಶೂಲ್ ವಿಚಾರದಲ್ಲಿ ನೋಡಿ, 6 ತಿಂಗಳಿಂದ ಆ ರಸ್ತೆಯನ್ನ ದುರಸ್ತಿ ಮಾಡ್ತಾನೆ ಇದ್ದಾರೆ. ಅನೇಕ ಆಕ್ಸಿಡೆಂಟ್ಗಳು ಅಲ್ಲಿ ಸಂಭವಿಸ್ತಾ ಇದ್ವು. ಸ್ಥಳೀಯರು ಅನೇಕ ಬಾರಿ ಶಾಸಕರ ಗಮನಕ್ಕೂ ಕೂಡ ತಂದಿದ್ರು ಅನ್ನುವಂತಹ ಮಾಹಿತಿ ಇದೆ. PWD ಇಂದ ಮಾಡ್ತಾ ಇರುವಂತಹ ಕೆಲಸ ಅದು ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಅನೇಕ ಬಾರಿ ಹೇಳ್ತಾ ಇದ್ರು ಸಾಕಷ್ಟು ಆಕ್ಸಿಡೆಂಟ್ ನಡೀತಾ ಇದೆ ಅಂತ. ನಿನ್ನೆ ಪಾಪ ಆ ಬಾಲಕ ಸಂಬಂಧಿಕರ ಜೊತೆಗೆ ಶಿವರಾತ್ರಿ ಹಬ್ಬಕ್ಕೆ ಶಿವನ ದರ್ಶನಕ್ಕೆ ಅಂತ ಹೋಗಿ ಬರ್ತಾ ಇರುವಂತಹ ವೇಳೆಯಲ್ಲಿ ಕಾರು ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಬೈಕ್ ಬ್ಯಾಲೆನ್ಸ್ ತಪ್ಪಿ ಬಾಲಕ ಕೆಳಗಡೆ ಬಿದ್ದಿದ್ದಾನೆ. ಕಾರು ಆತನ ತಲೆಯ ಮೇಲೆ ಹರಿದು ಹೋಗಿದೆ. ಆ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಬಾಲಕನ ಪೋಷಕರು ಯಾವ ರೀತಿ ಅಂದ್ರೆ, ಅವರು ಉಜ್ಜಯಿನಿಗೆ ಹೋಗಿದಾರಂತೆ. ಬಹುಶಃ ಶಿವರಾತ್ರಿ ಶಿವನ ದರ್ಶನಕ್ಕೆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿಸೋದಕ್ಕೆ ಹೋಗಿರ್ತಾರೆ. ಬಟ್ ಈ ರೀತಿ ದುರಂತವಾಗಿ ತನ್ನ ಮಕ್ಕಳು ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಆ ಪೋಷಕರು ಯಾವ ರೀತಿ ಅರಗಿಸ್ಕೊಳ್ಳೋಕೆ ಸಾಧ್ಯ? 6 ತಿಂಗಳಿಂದ ರಸ್ತೆ ದುರಸ್ತಿ ಅಂತ ಅಂದ್ರೆ ಅದೇನ್ ತುಂಬಾ ದೂರವಾಗಿರುವಂತಹ ಅಥವಾ ಕಿಲೋಮೀಟರ್ ಗಟ್ಟಲೆ ದುರಸ್ತಿ ಏನಲ್ಲ. ಅಲ್ಲಿಂದ ಇಲ್ಲಿಗೆ ಒಂದು 500 ಮೀಟರ್ ಅಂತರದಲ್ಲೇನೋ ಆ ರಸ್ತೆ ಇದೆ ಅಂತ ಅನ್ಸ್ತಾ ಇದೆ. ಅದಕ್ಕೆ 6 ತಿಂಗಳ ಕಾಲಾವಧಿ ಏನಕ್ಕೆ ಬೇಕು? ಅಷ್ಟೊಂದು ಆಕ್ಸಿಡೆಂಟ್ ಸಂಭವಿಸ್ತಾ ಇದ್ರು ಕೂಡ ಏನಕ್ಕೆ ಎಚ್ಚೆತ್ಕೊಳ್ಳಿಲ್ಲ ಅನ್ನುವಂಥದ್ದೇ ಈಗ ಪ್ರಶ್ನೆ. ಸೊ ಸದ್ಯ ಆ ಬಾಲಕ ಸಾವನ್ನಪ್ಪಿದ್ದಾನೆ. ಬಹುಶಃ ಇನ್ನಾದ್ರೂ ಅಧಿಕಾರಿಗಳಿಗೆ ಇನ್ನಾದ್ರೂ ಅಲ್ಲಿ ಎಚ್ಚೆತ್ಕೊಂಡು ಆ ಕಾಮಗಾರಿಯನ್ನ ಮಾಡ್ತಾರಾ ಏನು ಅನ್ನೋದು ನೋಡ್ಬೇಕು ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸಾವನ್ನಪ್ತಾ ಇರುವಂಥವ್ರ ಸಂಖ್ಯೆ ಮಾತ್ರ ಪಟ್ಟಿ ದೊಡ್ಡದಾಗ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕಾರಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ.